ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಏಕಾತ್ಮಕ ಮಂತ್ರ ಅಂತಕ್ಕಂಥ ಒಂದು ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂತಹ ಸಂಸ್ಕೃತದ ಮಂತ್ರವನ್ನು ಪಠನೆ ಮಾಡಿ ಅದರ ಅರ್ಥವನ್ನು ಹೇಳ್ತಾ ಇದ್ದೇನೆ. ಯಂ ವೈದಿಕಾ ಮಂತ್ರದೃಶ ಪುರಾಣ ಇಂದ್ರಂ ಯಮಂ ಮಾತರಿಶ್ವಾನಮಾಹುಃ ವೇದಾಂತಿನೋ ನಿರ್ವಚನೀಯಮೇಕಂ ಯಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತಿ ಶೈವಾಯಮೀಶಂ ಶಿವ ಇತ್ಯವೋಚನ್ ಯಂ ವೈಷ್ಣವಾ ವಿಷ್ಣುರಿತಿ ಸ್ತುವಂತಿ ಬುದ್ಧಸ್ತಥಾರ್ಹನ್ನ ಇತಿ ಬೌದ್ಧ ಜೈನಾಃ ಶ್ರೀ ಅಕಾಲೇತಿ ಚ ಸಿಖ್ಖ ಸಂತಃ ಶಾಸ್ತ್ರೇತಿ ಕೇಚಿತ್ ಪ್ರಕೃತೆ ಕುಮಾರಃ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ್ಯಾ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏಕ ಏವ ಪ್ರಭುರದ್ವಿತೀಯಃ ಯಂ ವೈದಿಕಾ ಮಂತ್ರದೃಶಃ ಪುರಾಣ ಇಂದ್ರಂ ಯಮಂ ಮಾತರಿಶ್ವಾನಮಾಹುಃ ವೇದಾಂತಿನೋ ನಿರ್ವಚನೀಯಮೇಕಂ ಯಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತಿ. ಈ ಏಕಾತ್ಮಕ ಮಂತ್ರದ ಅರ್ಥ ಈ ರೀತಿಯಾಗಿದೆ. ಯಂ ವೈದಿಕಾ ಮಂತ್ರ ದೃಶಃ ಪುರಾಣ ಅಂದರೆ ಯಾವ ವೇದ ಮಂತ್ರಗಳನ್ನು ಕಂಡುಕೊಂಡಿರ್ತಕ್ಕಂಥವರು ಅಥವಾ ತಿಳಿದುಕೊಂಡಿರ್ತಕ್ಕಂಥವರು ಅಂದರೆ ನಮ್ಮ ಋಷಿಮುನಿಗಳೆಲ್ಲ ಅವರನ್ನು ಮಂತ್ರ ದ್ರಷ್ಟಾರರು ಅಂತೇಳಿ ಕರೀತಾರೆ. ಯಾಕೆಂದರೆ ಅವರಿಗೆ ಅವರ ಮಂತ್ರಗಳನ್ನು ಕಂಡಿರ್ತಾರೆ, ನೋಡಿರ್ತಾರೆ. ಅವು ತಮಗೂ ತಾವೇ ಅವರು ಏನೋ ಒಂದು ಧ್ಯಾನದ ಸ್ಥಿತಿನಲ್ಲಿ ಕುಳಿತಿರುವಾಗ ಆ ಮಂತ್ರಗಳು ಅವರಿಗೆ ಸ್ಫುರಣೆಗೊಂಡಿರ್ತವೆ. ಹಾಗಾಗಿ ಎಷ್ಟೋ ಮಂತ್ರಗಳನ್ನು ನಾವು ಅಥವಾ ವೇದಗಳನ್ನು ನಾವು ಅಪೌರುಷೇಯ ಅಂತೇಳಿ ಅದಕ್ಕೋಸ್ಕರನೇ ಕರೀತಾ ಇರೋದು. ಯಾಕೆಂದರೆ ಅವುಗಳನ್ನು ಯಾವುದೇ ಒಬ್ಬ ಅಥವಾ ವ್ಯಕ್ತಿಗಳು ಅದನ್ನು ಬರೆದಿಲ್ಲ. ಅವೆಲ್ಲವೂ ತಮಗೆ ತಾವೇ ಏನು ಋಷಿಮುನಿಗಳು ಧ್ಯಾನ ಮಾಡತಕ್ಕಂಥ ಸ್ಥಿತಿನಲ್ಲಿ ಕುಳಿತಿರುವಾಗ ಅಂದರೆ ಧ್ಯಾನದ ಉತ್ತುಂಗದ ಸ್ಥಿತಿಯಲ್ಲಿ ಇರಿದಾಗ ಅವರಿಗೆ ಬಹಿರಂಗ ಗೊತ್ತಿರ್ತವೆ. ಹಾಗಾಗಿ ಅವುಗಳನ್ನು ಅಪೌರುಷೇಯ ಅಂತೇಳಿ ಕರೀತಾರೆ. ಮತ್ತು ಆ ಋಷಿಗಳನ್ನು ನಾವು ದ್ರಷ್ಟಾರರು ಅಂತೇಳಿ ಕರಿತೀವಿ. ಸೊ ಆ ರೀತಿಯಾಗಿ ಈ ಯಾವ ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅವರು, ಮತ್ತು ನಮ್ಮ ಪುರಾಣಗಳು ಅಂದರೆ ಅವು ಇತಿಹಾಸಗಳು, ನಮ್ಮ ಪ್ರಾಚೀನ ಕಾಲದ ಕಥೆಗಳು ಮತ್ತು ಇತಿಹಾಸಗಳು, ನಮ್ಮ ಪರಂಪರೆ ಹೇಗೆ ನಡೆದುಕೊಂಡು ಬಂದಿದೆ ಅಂಥದ್ದನ್ನು ಅದರಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಮತ್ತು ಇತರ ಏನು ಪವಿತ್ರ ಗ್ರಂಥಗಳಲ್ಲಿ ನಾವು ಹಲವಾರು ಏನು ದೇವತೆಗಳನ್ನು ಅದರಲ್ಲಿ ಹೆಸರಿಸಲಾಗಿದೆ. ಇಂದ್ರ ಮುಂತಾದ ದೇವತೆಗಳನ್ನು, ಯಮ ಆಗಿರಬಹುದು, ಇಂಥ ಅನೇಕ ಏನು ಶಾಶ್ವತವಾಗಿರ್ತಕ್ಕಂಥ ಕಾಲಾತೀತವಾಗಿರ್ತಕ್ಕಂಥ ದೇವರುಗಳು ಅವರು ಏನಿದ್ದಾರೆ ಅಂದರೆ ಜಗತ್ತಿನ ಎಲ್ಲೆಡೆ ಈಗ ಗಾಳಿ ಹೇಗೆ ಎಲ್ಲ ಕಡೆನೂ ಹರಡಿಕೊಂಡಿದೆ ಭೂಮಿಯಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಚೈತನ್ಯ ಅಥವಾ ಶಕ್ತಿ ಏನಿದೆಯಲ್ವ ಅದು ಇಡೀ ಜಗತ್ತಿನಾದ್ಯಂತ ಹರಡಿಕೊಂಡಿದೆ. ಅದನ್ನು ಈ ತತ್ವವನ್ನು ವೇದಾಂತಿಗಳು ಅಂದರೆ ವೇದಗಳನ್ನು ತಿಳಿದುಕೊಂಡಿರ್ತಕ್ಕಂಥವರು ಬ್ರಹ್ಮ ಅಂತಕ್ಕಂಥ ಒಂದು ಪದದಿಂದ ಅವರು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತಿ ಅಂತ ಹೇಳ್ತಾರೆ. ಯಂ ಬ್ರಹ್ಮ ಶಬ್ದೇನ ಅದನ್ನು ಆ ತತ್ವವನ್ನು ಈ ವೇದಾಂತಿನೋ ನಿರ್ವಚನೀಯಮೇಕಂ ವೇದಾಂತಗಳನ್ನು ತಿಳಿದುಕೊಂಡಿರ್ತಕ್ಕಂಥವ್ರು ಯಾವುದನ್ನು ನಾವು ಏನು ಮಾತುಗಳಲ್ಲಿ ಹೇಳಲಿಕ್ಕಾಗೋದಿಲ್ವೋ ಅಂಥದ್ದನ್ನು ಅವರು ಒಂದೇ ಒಂದು ಶಬ್ದದಲ್ಲಿ ನಿರ್ವಚನೀಯಮೇಕಂ, ಏಕಂ ನಿರ್ವಚನೀಯ
ಒಂದೇ ಒಂದು ಶಬ್ದದಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ, ಅಡಕ ಮಾಡಿಟ್ಟಿದ್ದಾರೆ. ಆ ಶಬ್ದವನ್ನು ಬ್ರಹ್ಮ ಶಬ್ದ ಅಂತ ಹೇಳ್ತಿದ್ದಾರೆ. ಬ್ರಹ್ಮ ಅಂತಕ್ಕಂಥ ಶಬ್ದ, ಎಂ ಬ್ರಹ್ಮ ಶಬ್ದೇನ ವಿನಿರುದ್ದಿಶಂತಿ. ಇದನ್ನು ಬೇರೆ ಬೇರೆಯವರು, ಅಂದರೆ ನಮ್ಮಲ್ಲಿ ನೋಡಿರ್ಬೋದು, ನಮ್ಮ ಸನಾತನ ಧರ್ಮದ ಪರಂಪರೆಯಲ್ಲಿ ಹಲವಾರು ಸ್ಕೂಲ್ಸ್ ಆಫ್ ಥಾಟ್ಸ್ ಅಂತಂದು ಕರೀತಾರೆ. ಅವರೆಲ್ಲರೂ ಅದೇ ಒಂದು ಸತ್ಯ, ಅಂದರೆ ಏಕಂ ಸತ್ ವಿಪ್ರಾಹ ಬೌದ್ಧ ವದಂತಿ ಅಂತೇಳಿ ಹೇಳ್ತಾರೆ. ಆ ಒಂದು ಸತ್ಯವನ್ನು ಬೇರೆ ಬೇರೆಯವರು ಬೇರೆ ಹೆಸರಿನಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಶೈವ ಯಮೀಶಂ ಶಿವೈತ್ಯವೋಚನ್, ಅಂದ್ರೆ ಶೈವರು ಆ ತತ್ವವನ್ನು ಅವೋಚನ್ ಅಂದರೆ ಒಂದು ಸರ್ವಶಕ್ತ ಅಂತಂದೇಳಿ ಕರೀತಾರೆ. ಅಥವಾ ಶಿವ ಅಂದರೆ ಶಿವ ಅಂತಕ್ಕಂಥ ಹೆಸರಿಂದ ಕರೀತಾರೆ. ಎಮೀಶಂ ಅಂದರೆ ಶಿವ ಅಂತ ಹೇಳ್ತಾರೆ. ಶೈವ ಎಮೀಶಂ ಶಿವ ಇತ್ಯವೋಚನ್. ಈ ಅಗೋಚರವಾಗಿರ್ತಕ್ಕಂತಹ ಸರ್ವಶಕ್ತನಾಗಿರ್ತಕ್ಕಂತಹ ಈ ಒಂದು ತತ್ವವನ್ನು ಶೈವರು ಶಿವ ಅಂತಂದೇಳಿ ಕರೀತಾರೆ. ಎಮೀಶಂ ಅಂದರೆ ಶಿವ. ಮತ್ತು ವೈಷ್ಣವರು ಎಂ ವೈಷ್ಣವ ವಿಷ್ಣು ರೀತಿ ಸ್ತುವಂತಿ. ಆ ತತ್ವವನ್ನೇ ವೈಷ್ಣವರು ವಿಷ್ಣು ಅಂತೇಳಿ ಸ್ತುತಿಸ್ತಾರೆ, ಹೊಗಳ್ತಾರೆ. ಬುದ್ಧ ಸ್ತತಾರ್ಹನ್ನ ಇತಿ ಬೌದ್ಧ ಜೈನಾ. ಬೌದ್ಧರು ಮತ್ತು ಜೈನರು ಅದನ್ನು ಕ್ರಮಬದ್ಧವಾಗಿ ಬುದ್ಧ ಮತ್ತು ಅರ್ಹಂತ ಅಂದರೆ ಯಾವುದೇ ರೀತಿಯ ಅಂತ್ಯವಿಲ್ಲದೆ ಇರತಕ್ಕಂತಹ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರ್ತಕ್ಕಂಥ ಒಂದು ಶಕ್ತಿ ಅಥವಾ ಚೈತನ್ಯ ಅಂತಂದೇಳಿ ಅದನ್ನು ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಸಿಖ ಸಂತಾಹ ಸತ್ಶ್ರೀ ಅಕಾಲೇತಿ ಚ ಸಿಖ ಸಂತಹ. ಈ ಸಿಖ್ ಋಷಿಗಳಿದ್ದಾರಲ್ವಾ, ಅವರು ಅದನ್ನು ಸತ್ಶ್ರೀ ಅಕಾಲ ಅಂದರೆ ಕಾಲಾತೀತವಾಗಿರ್ತಕ್ಕಂತಹ ಒಂದು ಸತ್ಯ ಅಂತಂದೇಳಿ ಕರೀತಾರೆ. ಹಾಗೆ ಕೆಲವರು ಅದನ್ನು ಶಾಸ್ತ್ರ ಅಂತಂದೇಳಿ ಕರೀತಾರೆ, ಕೆಲವರು ಕುಮಾರ ಅಂತಂದೇಳಿ ಕರೀತಾರೆ. ಶಾಸ್ತೇತಿ ಕೇಚಿತ್ ಕತಿಚಿತ್ ಕುಮಾರ. ಮತ್ತು ಇದನ್ನು ಕೆಲವರು ಬ್ರಹ್ಮಾಂಡದ ಅಧಿಪತಿ ಸ್ವಾಮೀತಿ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬ ಒಡೆಯ ಅಥವಾ ಒಂದು ಒಡೆಯ ಅಧಿಪತಿ, ಎಲ್ಲರ ರಕ್ಷಕ ಅಂತಂದೇಳಿ ಕೆಲವರು ಕರೀತಾರೆ. ಸ್ವಾಮೀತಿ ಮಾತೇತಿ, ಕೆಲವರು ಅದನ್ನು ಮಾತೆ ಅಂದರೆ ತಾಯಿಯ ದೃಷ್ಟಿಯಲ್ಲಿ ಅಂದರೆ ಪ್ರಕೃತಿಯ ರೀತಿಯಲ್ಲಿ ಶಕ್ತಿ ದೇವತೆಯ ರೂಪದಲ್ಲಿ ನೋಡ್ತಾರೆ. ಮಾತೇತಿ. ಅದೇ ರೀತಿ ಪಿತೇತಿ ಅಂದರೆ ಕೆಲವರು ಅದೇ ಶಕ್ತಿಯನ್ನು ತಂದೆ ಅಂತಂದೇಳಿ ಕರೀತಾರೆ. ಎಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏಕ ಏವ ಪ್ರಭುರದ್ವಿತೀಯ. ಯಾರು ಯಾವುದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೂ ಸಹ ಅದು ಅದೇ ತತ್ವಕ್ಕೆ, ಆ ಒಂದೇ ತತ್ವಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದಂತಾಗುತ್ತೆ. ಅಲ್ಲಿ ಎರಡನೆಯದಕ್ಕೆ ಅವಕಾಶವಿಲ್ಲ. ಅದು ಒಂದೇ ತತ್ವ. ಇಡೀ ಜಗತ್ತನ್ನು ಆವರಿಸಿರ್ತಕ್ಕಂಥದ್ದು, ಜಗತ್ತನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು, ಜಗತ್ತನ್ನು ನಡೆಸ್ತಕ್ಕಂಥದ್ದು, ಇದೆಲ್ಲದು ಒಂದೇ ತತ್ವವಿದೆ. ಅಲ್ಲಿ ಎರಡನೆಯದಕ್ಕೆ ಆಸ್ಪದವಿಲ್ಲ ಅಂತ ಹೇಳ್ತಾರೆ. ಇದು ವಿಶ್ವಧರ್ಮ ಪ್ರಾರ್ಥನೆ ಅಂತೇಳಿ ಕರೀತಾರೆ. ಇದು ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದು ವೈದಿಕ ಮಂತ್ರ. ಇಲ್ಲಿಯವರೆಗೂ ಇದನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.